ಸೊ ಎಲ್ಲಾರ್ಗೂ ಕನ್ನಡಿಗರಿಗೆ ನಮಸ್ಕಾರ. ನಾನ್ ಇವತ್ತು ಹೋಗ್ತಾ ಇರೋದು ಮುನೇಶ್ವರ ಟೆಂಪಲ್. ತುಂಬಾ ಜನ ಕೇಳಿರ್ತೀರಾ, ದೊಡ್ಡ 5 ತಲೆ ಮುನೇಶ್ವರ ಟೆಂಪಲ್ ಬೆಂಗಳೂರು ಯಾವುದೇ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡ್ರು ಒಂದ್ ಮಟ್ಟಕ್ಕೆ ಕಾಣಿಸುತ್ತೆ. ಆ ಟೆಂಪಲ್ ಇಲ್ಲೇ ಹತ್ರನೇ 8 ಕಿಲೋಮೀಟರ್. ಬನ್ನಿ ಹೋಗೋಣ ನಮ್ಮ ಜರ್ನಿ ಜೊತೆ. ಟ್ರಾಫಿಕ್ ಇರ್ತಿದ್ರೆ ಸಾಕು, ಸಂಡೆ ಬೇರೆ. ನಂದು ಕೆಲಸ ಎಲ್ಲ ಮುಗೀತು, ಸಂಡೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಯ್ತು, ಬೇಗ ಖಾಲಿ ಆಯ್ತು, ಬಂದ್ಬಿಟ್ಟೆ. ಲೈಕ್ ಯಾರೋ ಹೆಣ್ಣಿರೋರು ತುಂಬಾ ತೊಂದರೆ ಕೊಡ್ತಾ ಇದ್ರು. ನಾವು ಪೊಲೀಸ್ ಅವ್ರಿಗೆ ಫೋನ್ ಮಾಡಿಸಿ, ಸರ್ ನೋಡಿ ಈ ತರ ಮಾಡ್ತಾರೆ, ಅಲ್ಲ ನಾನು 20 ರೂಪಾಯಿಗೆ ಜ್ಯೂಸ್ ಮಾಡ್ತೀನಿ, ಅಣ್ಣ ಬಂದ್ಬಿಟ್ಟು 10 ರೂಪಾಯಿ ಹಾಕಿದಾನೆ ಎಣ್ಣೀರ್ನ, ನಾನು ಹೆಂಗ್ ವ್ಯಾಪಾರ ಮಾಡ್ಲಿ? ಅದು ಡೈಲಿ ಹಾಕೋರಂದ್ರೆ ಓಕೆ, ಯಾವಾಗ ಒಂದ್ಸಲಿ ಬಂದು ಹಂಗೆ ಹಾಕ್ಬಿಟ್ರೆ ಎಲ್ಲಾರ್ಗು ತೊಂದ್ರೆ ಅಲ್ವಾ? ನಾನ್ ರಿಕ್ವೆಸ್ಟ್ ಮಾಡ್ಕೊಂಡೆ ಅವಣ್ಣ ಹತ್ರ, ಅವಣ್ಣ ಕೇಳಿಲ್ಲ. ನಾವು ಕೆಂಗೇರಿ ಪೊಲೀಸ್ ಅವ್ರನ್ನ ಕರೆಸಿದ್ರಿ. ಸರ್ ತುಂಬಾ ರೆಸ್ಪಾಂಡ್ ಚೆನ್ನಾಗಿ ಮಾಡಿದ್ರು, ಟಕ್ ಅಂತ ಬಂದ್ರು, ಟಕ್ ಅಂತ ರೆಸ್ಪಾಂಡ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ. ಈ ರೋಡ್ಗೆಲ್ಲ ಟಾರ್ ಹಾಕ್ಬಿಟ್ಟವ್ರೆ. ಫಸ್ಟ್ ಎಲ್ಲ ಟಾರ್ ಇರ್ಲಿಲ್ಲ, ಹುಲ್ಲು ಕಲ್ಲು ಅದು ಇದು ಸ್ವಾಮಿ. ಇದು 2ನೇ ರೈಲ್ವೆ ಗೇಟ್ ಬರುತ್ತೆ. ಇದು ಫಸ್ಟ್ ಅಂತೂ ನಿಮ್ಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಬರುತ್ತೆ. ಅದ್ ಬಿಟ್ರೆ ಈ ಕಡೆ ಒಂದು ತೋರಿಸ್ತೀನಿ. ಇದು ಚೆನ್ನಾಗಿದೆ, ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಓಡಾಡ್ಬೋದು. ಅಲ್ಲಿ ನಿಮ್ಗೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ 4 ಕಡೆನು. ಒಂದು ಟಾಟಾ ಎಸಿ ಅಂತ ಹೋಗಕ್ಕೆ ಆಗಲ್ಲ, ಕೆಳಗಡೆ ಮಾಡ್ಬಿಟ್ಟಿದೆ ತುಂಬಾ. ಇಲ್ಲೊಂದು ಪರವಾಗಿಲ್ಲ, ಇಲ್ಲೊಂದು ಕಡೆ ಈ ಕಡೆ ಹೋಗೋರೆಲ್ಲ ಹಿಂಗ್ ಬಂದು ಯೂಟರ್ನ್ ಹೋಗ್ಬೇಕು. ಚೆನ್ನಾಗಿದೆ ಈ ರೋಡು, ಮತ್ತೆ ಕಮ್ಯುನಿಟಿನೂ ತುಂಬಾ ಚೆನ್ನಾಗಿದೆ. ಮನೆಗಿನೇ ಆರಾಮ ಕೂಲ್ ಆಗಿರುತ್ತೆ. ನೈಟ್ ಹೊತ್ತಾದ್ರೆ ಯಾರು ಓಡಾಡೋದಿಲ್ಲ. ನನ್ಗೆ ಇಷ್ಟಪ್ಪ ಈ ಏರಿಯಾ, ಅವಾಗ ಬರ್ತಾ ಇರ್ತೀನಿ, ಚೆನ್ನಾಗಿರುತ್ತೆ. ಅಯ್ಯೋ ರೋಡ್ ಎಷ್ಟು ಅಧ್ವಾನ ಆಗಿತ್ತಲ್ಲ, ಫಸ್ಟ್ ಓಡಾಡ್ತಾ ಇದ್ದೆ ನಾನು, ತುಂಬಾ ಅಧ್ವಾನ. ಏನೇ ಹೇಳಿ ಸ್ವಾಮಿ, ಅವ್ರ ಒಂದು ನಮಸ್ಕಾರ ಮಾಡ್ಬಿಡೋಣ ರೋಡ್ ಹಾಕ್ದವ್ರು. ಏನ್ ನಿಜವಾಗ್ಲು ಈ ಕಡೆ ಓಡಾಡೋರು ಗೊತ್ತು ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ. ಈಗ್ಲೂ ಕೆಲವೊಂದ್ ಕಡೆ ಪಾಟೋಳು ಆ ತರದ್ದೆಲ್ಲ ಇದೆ, ಮಳೆ ಬಂದ್ರೆ ಕಷ್ಟ ಕಾಣಪ್ಪ. ಅದೆಲ್ಲ ರೈಲ್ವೆ ಗೇಟ್ ಓಪನ್ ಆಗಿರ್ಬೇಕೇನೋ, ಮೇ ಬಿ ರೈಲ್ವೆ ಗೇಟ್ ಓಪನ್ ಆಗಿರ್ಬೇಕು. ಅದೇ ಇರೋದು ಇವಾಗ ಓಪನ್ ಆಗಿಲ್ಲ ಅಂದ್ರೆ ತಿರ್ಗಾ 10 ನಿಮಿಷ ಕಾಯ್ಬೇಕಾ? ನೋಡೋಣ ಯಾವ ತರ ಇರುತ್ತೆ ಅಂತ. ಆ ಕಡೆಯಿಂದ ಬರ್ತಾ ಇದಾರೆ ಅಂದ್ರೆ ಓಪನ್ ಆಗಿರ್ಬೇಕು. ಲೆಟ್ಸ್ ಸಿ. ಅಂಕಲ್ ಇತ್ತು ರೈಲ್ವೆ ಗೇಟ್ ನೋಡ್ರಿ, ರೈಲ್ವೆ ಟ್ರ್ಯಾಕ್. ಆ ಕಡೆ ಮುಂದೆ ಹೋದ್ರೆ ಗೇಟು. ಚೆನ್ನಾಗಿದೆ ಪ್ಲೇಸ್, ವಾಮಗೆ ಒಂಥರ ನನಗೂ ಇಷ್ಟಪ್ಪ. ಓಪನ್ ಆಗೈತೆ, ಸದ್ಯ ಓಪನ್ ಆಗೈತೆ. ರೋಡ್ ಕ್ರಾಸ್ ಮಾಡ್ಬೇಕೀಗ ನಾನು. ಓಯಪ್ಪ ಸ್ವಾಮಿ, ಇಲ್ಲಿ ರೈಲ್ವೆ ಗೇಟ್ ಹತ್ರ ಪೊಲೀಸ್ ಅವರ ಲಾಕ್ ಹಾಕೊಂಡ್ಬಿಟ್ಟವ್ರೆ. ಏನಣ್ಣ ಹಿಂಗ್ ನುಗ್ತ್ಯಾ? ಅಯ್ಯಪ್ಪ ಸ್ವಾಮಿ. ಪೂಮಾ ಬಟ್ಟೆ ಬ್ರ್ಯಾಂಡ್. ಎಂ ಜಿ ಕಾರ್ ಶೋರೂಮ್ ಇದೆಯಾ? ಕ್ರೇಜಿ ಅಲ್ವಾ? ಇಲ್ಲಿಂದ ಒಂದು ಡಿವಿಯೇಷನ್ ಬರುತ್ತೆ, ಒಳಗಡೆ ಹೋಗೋದು. ಆರ್ ನಗರ್ಗೆ ಹೋಗುತ್ತಿದ್ದು ಕಾಸ್ಟ್ಲಿಯೆಸ್ಟ್ ಏರಿಯಾ ಆರ್ ನಗರ್. ನಮ್ಮ ಡಿ ಬಾಸ್ ಸಾರ್ ಇರೋದು ಜಾಗ ಆರ್ ನಗರ್. ಎಲ್ಲ ತರಕಾರಿ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ನಾನ್ ಬಂದಿಲ್ಲ, ಆಕ್ಚುಲಿ ಮಾಡ್ತಾ ಇರ್ಬೋದೇನೋ, ಬಟ್ ನಾನ್ ಬಂದಿಲ್ಲ ಈ ಕಡೆ ಜಾಸ್ತಿ. ತುಂಬಾ ದಿನ ಆಯ್ತು. ಬಿಸ್ನೆಸ್ ಯೂಟ್ಯೂಬ್ 2 ಮಾಡ್ಬೇಕಲ್ವಾ? ಟ್ರೈಂಗ್ ಮೈ ಬೆಸ್ಟ್. ನಾನು ಬೆಸ್ಟ್ ಕೊಡ್ತೀನಿ ನಮ್ಮ ಯೂಟ್ಯೂಬ್ ನ. ನೀವು ನೋಡಿ, ತುಂಬಾ ಜನ. ಸಾಯಂಕಾಲ ಆಗ್ತಾ ಇದೆಯಲ್ವಾ? ಆರ್ ನಗರ್. ನಮ್ಮ ಡಿ ಬಾಸ್ ಇಲ್ಲೇ ಇರೋದು. ಇದು ಕ್ರಾಸ್ ಮಾಡಬೇಕು, ಲೆಫ್ಟ್ ಇಲ್ಲ. ಹುಷಾರಾಗಿ ಓಡಾಡಿ, ಸ್ಪೀಡ್ ಬರ್ತವೆ. ಸೀದಾ ಸ್ಟ್ರೈಟ್ ಒಂದೇ ರೋಡ್.
ಆರ್ ನಗರ್ ಒಂಥರ ಸಾಕಾಗಿದೆ ಸೀರಿಯಸ್ಲಿ. ವಾವ್, ಸಿಗ್ನಲ್. ಸ್ವಲ್ಪ ಮುಂದೆ ಬಂದಾಯ್ತು. ಹೆಲ್ಮೆಟ್, ಪಿಲಿಯನ್ ಹೆಲ್ಮೆಟ್ ಹಾಕೊಬೇಕು. ಅಕ್ಕ ನೀವು ಹಾಕೊಳ್ಳಿ ಸೇಫ್ಟಿಗೆ, ಇಲ್ಲ ಅಂದ್ರೆ ಫೈನ್ ಹಾಕಿ. ನೋಡಿ, ಇಲ್ಲಿ ಲೆಫ್ಟ್ ಹೊಡಿಬೇಕು. ನಗರಿಂದ ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದು ಡಿವಿಯೇಷನ್ ಇದೆ. ಕೆಂಗೇರಿ ಸಿಗ್ನಲ್ ಇಂದ ಸ್ಟ್ರೈಟ್ ಸೀದಾ ಬಂದ್ರಿ ನೀವು, ಅಲ್ಲಿಗೂ ಹೊಡಿಬೋದು. ಬಟ್ ನಾನು ಹೇಳೋದು, ಒಳಗಡೆಯಿಂದ ಓಡಾಡಿದ್ರೆ ಟ್ರಾಫಿಕ್ ಕಮ್ಮಿ. ಇದಕ್ಕೆ ಏನು ಅಷ್ಟೇನು ಜನ ಇಲ್ಲ, ಬರ್ಬೇಕಾದ್ರೆ ಟ್ರಾಫಿಕ್ ಇರ್ಬೋದೇನು. ಜಿ ಟಿ ಹೋಗ್ತಾ ಇದೆ. ಎಲ್ಲ ನನ್ನೇ ನೋಡ್ತಾರೆ, ಏನಪ್ಪ ಇವನು ಹೆಲ್ಮೆಟ್ಗೆ ಮೊಬೈಲ್ ಇಟ್ಕೊಂಡು ಏನ್ ರೆಕಾರ್ಡ್ ಮಾಡ್ತಾವನೆ ಅಂತ. ಯೂಟ್ಯೂಬ್ ಮಾಡ್ತಾ ಇದೀನಿ. ಒಳ್ಳೆ ಮಜಾ. ಹೆಂಗ್ ನೋಡ್ತಾರಂದ್ರೆ, ವಾಟ್ ಇಸ್ ದಿಸ್, ಯಾರು ವಿಚಿತ್ರ ವಿಚಿತ್ರ ಮನುಷ್ಯ ತಪ್ಪಿಸ್ಕೊಂಡ್ ಬಂದ್ಬಿಟ್ಟವನೆ ಅಂತ. ಇಲ್ಲಿಂದ ಹತ್ರನೇ, ಇಲ್ಲಿಂದ ಒಂದೇ ರೋಡ್ ದೇವಸ್ಥಾನ ಹೋಗ್ತೇನೆ. ಹೋದ ವರ್ಷ ನಾನು ನನ್ನ ಬರ್ಡೇಗೆ ಹೋಗಿದ್ದೆ. ಏನೋ ಮ್ಯೂಸಿಯಂ ನಡೀತಾ ಇದೆ ಇಲ್ಲಿ. ಏನ್ ಮ್ಯೂಸಿಯಂ ಇದೆ, ಮ್ಯೂಸಿಯಂ ನಡೀತಾ ಇದೆ. ಅಣ್ಣ ಲೆಫ್ಟ್ ಅಲ್ಲಿ ಇರೋದ್ ಬಿಟ್ಟು ರೋಡ್ ಅದಾನ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ರೋಡ್ನು, ಅಧ್ವಾನ ಆಗುತ್ತೆ. ಬೇಜಾರಾಯ್ತು. ರೋಡ್ಗಳು ಹಿಂಗ್ ಆಗ್ಬಿಟ್ರೆ ನಾವು ಒಂಥರ ತಲೆಗೆಟ್ಟೋಗ್ಬಿಡ್ತೈತೆ. ಲೆಫ್ಟ್ ಇಂಡಿಕೇಟರ್ ಹಾಕಿರೋದು, ಬರ್ತಾ ಇರೋದು ರೈಟ್. ವಾವ್, ಏನು ವಾವ್, ಏನು ಓಡಿಸ್ತೀಯ ಪಾ, ಏನನ್ಬೇಕಿಂತ. ಮೇನ್ ಟೆಂಪಲ್ ಬಂದ್ಬಿಟ್ರಿ ಹತ್ರನೇ. ಅವ್ರು ಹೆಂಗ್ ಹೇಳಿದ್ದಾರೆ, JCP ನ. ಹೌದು, ಪಾರ್ಕಿಂಗ್ ಹಾಕ್ಬಿಟ್ಟು ಯಾವ್ದಾದ್ರು ಒಳ್ಳೆ ಪಾರ್ಕಿಂಗ್ ಜಾಗ ನೋಡೋಣ ನಮ್ ರಾಣಿನ ಹಾಕಕ್ಕೆ. ಫೈನಲಿ ಟೆಂಪಲ್ಗೆ ಬಂದಾಯ್ತು.
ಮನೆಗೆ ಹೋಗ್ಬಿಟ್ಟು ಕಾಫಿ ಕುಡಿಯೋಣ, ದೇವಸ್ಥಾನ ನೋಡಾಯಿತು. ಅಯ್ಯೋ, ಆರ್ ಆರ್ ನಗರು ತಿರ್ಗಾಡಕ್ಕೆ ಚೆನ್ನಾಗಿದೆ. ಸೊ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಶೃಂಗಗಿರಿ ಷಣ್ಮುಖ ಸ್ವಾಮಿ ಟೆಂಪಲ್ ಆರ್ ಆರ್ ನಗರ ಹತ್ರ ಇರೋದು. ಎಲ್ಲ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ನಾನು ಮಾಡಿರೋ ಕಾಫಿ ನಾನೇ ಟೇಸ್ಟ್ ಮಾಡಬೇಕಲ್ವಾ. ಚೆನ್ನಾಗಿದೆ. ಟೆಂಪಲ್ 5 ತಲೆ ಮುಖ, ಷಣ್ಮುಖ ಸ್ವಾಮಿದು 5 ತಲೆ ಮುಖ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಖತ್ತಾಗಿದೆ. ಮಸ್ಟ್ ವಿಸಿಟು. ಎಲ್ಲ ಬೆಂಗಳೂರಲ್ಲಿ ಇದ್ದೀರಿ, ಯಾರ್ಯಾರು ಇದ್ದೀರೋ ಮಸ್ಟ್ ವಿಸಿಟು. ಓಕೆ ಗಾಯ್ಸ್, ಬ್ಲಾಗ್ ಎಂಡ್ ಮಾಡೋ ಟೈಮು. ನೀವೆಲ್ಲ ಕನ್ನಡದವರು ಈ ಕನ್ನಡಿಗನ ಸಪೋರ್ಟ್ ಮಾಡಿ. ಇನ್ನೊಂದು ಬ್ಲಾಗಲ್ಲಿ ನಾನು ಬರ್ತೀನಿ. ಏನೋ ಒಂದು ಸ್ಪೆಷಲ್ ಇದೆ, ಒಂದು ಬ್ಲಾಗ್ ಬರುತ್ತೆ, ನೀವು ನೋಡ್ತೀರಾ, ಗೊತ್ತಾಗುತ್ತೆ ನಿಮಗೆ ವಿಡಿಯೋ ನೋಡಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್.